ಒಳ್ಳೆ ಯಾಗ ಯಜ್ಞಾದಿಗಳನ್ನು ಮಾಡಿಕೊಂಡು ಭಗವಂತನನ್ನು ತಾನು ಪಡಿಬೇಕು ಅಂತ ತಾನು ಪ್ರಯತ್ನ ಪಟ್ಟವ. ಒಳ್ಳೆ ದೇವಸ್ಥಾನಗಳನ್ನು ಕಟ್ಟಿದ, ಬೇಕಾದಷ್ಟು ಸಂಪತ್ತುಗಳು ಇತ್ತು. ಅಂತಹ ಚೋಳರಾಜ ತಾನು ಒಂದು ಸಲ ರುದ್ರದೇವರ ಆರಾಧನೆ, ಮಹಾವಿಷ್ಣುವಿನ ಆರಾಧನೆ, ಹೀಗೆ ಎಲ್ಲ ದೇವತೆಗಳ ಆರಾಧನೆ ಮಾಡ್ತಾ ಇದ್ದ. ತಾನು ಒಂದು ವಿಷ್ಣು ದೇವಸ್ಥಾನವನ್ನು ಕಟ್ಟಿದ. ಆ ವಿಷ್ಣು ದೇವಸ್ಥಾನವನ್ನು ಕಟ್ಟಿ ಆ ಮಹಾವಿಷ್ಣುವಿಗೆ ರತ್ನಗಳಿಂದ ಮತ್ತು ಮುತ್ತುಗಳಿಂದ ಭಗವಂತನನ್ನು ಅರ್ಚನೆ ಮಾಡಿದ. ನಾವೆಲ್ಲ ಒಂದು ಹೂ ತುಳಸಿಯಿಂದ ಅರ್ಚನೆ ಮಾಡಿದರೆ ಇವ ಮುತ್ತು ರತ್ನಗಳಿಂದಲೇ ಅವನಿಗಳನ್ನು ಮುಚ್ಚಿಸಿ ಬಿಡ್ತಾ ಇದ್ದಂತೆ. ಅಷ್ಟು ಹೊತ್ತಿಗಾಗುವಾಗ ಅಲ್ಲಿ ಒಬ್ಬ ಪುಂಡರೀಕ ಅಂತ ಇನ್ನೊಬ್ಬ ಇದ್ದ ದಾಸ. ಆ ಶೂದ್ರ ಏನು ಮಾಡಿದ ಕೇಳಿದರೆ ತಾನು ಬಂದಿದ್ದ ಅಂತ ಹೇಳ್ತಾರೆ. ಅಲ್ಲಿ ದಾಸ ಅಂತ ಕೊಡ್ತಾರೆ. ವಿಷ್ಣು ದಾಸ ಅಂದರೆ ಅವನು ಸಾಮಾನ್ಯವಾದಂತಹ ವ್ಯಕ್ತಿ ಅಂತ ಅರ್ಥ. ಅಂತಹ ಪಂದವ ತನಿಗೆ ಅರ್ಚನೆ ಇವನು ಮಾಡುವಂಥ ಬಂಗಾರದ ಹೂಗಳಿಂದ ಮುತ್ತು ರತ್ನಗಳಿಂದ ಮಾಡುವುದು ನೋಡಿ ತನಿಗೂ ವಿಷ್ಣುವಿಗೆ ಅರ್ಚನೆ ಮಾಡಬೇಕು ಅಂತ ಕಂಡಿತು. ಆದರೆ ಅಷ್ಟೆಲ್ಲ ಮಾಡಲಿಕ್ಕೆ ತನ್ನ ಹತ್ರ ಸಂಪತ್ತಿಲ್ಲ. ತಾನೇನು ಮಾಡಿದ ಕೇಳಿದರೆ ತುಳಸಿ ದಳದಿಂದ ಅರ್ಚನೆ ಮಾಡಿದಂತೆ. ತುಳಸಿಯಿಂದ ಅರ್ಚನೆ ಮಾಡಿದ. ಇವ ಮಾಡಿದ ಅರ್ಚನೆ ಏನಾಯಿತು ಕೇಳಿದರೆ ಇವ ಮಾಡಿದ ಅರ್ಚನೆ ಬಂಗಾರ ಮುತ್ತುಗಳೆಲ್ಲ ಅದರಲ್ಲಿ ಮುಚ್ಚಿ ಹೋಯಿತು. ಕೆಲವು ಸಲ ಹಾಗೆ ಹಾಕೋದು ಅಂತ ಉಂಟು. ದೇವರಿಗೆಲ್ಲ ಅಲಂಕಾರ ಅಂತ ಎಲ್ಲ ಮಾಡ್ತೇವೆ, ಬಂಗಾರದ ಸರ ಅದು ಇದು ಅಂತ ಕವಚಗಳನ್ನೆಲ್ಲ ಹಾಕ್ತೇವೆ. ಮತ್ತೊಂದಿಷ್ಟು ಹೂ ಬಂತು, ಏನು ಮಾಡಬೇಕು ಅದನ್ನು ಹಾಕಬೇಕು. ಹಾಕ್ತಾ ಹೋದರೆಗೆ ಈ ಮುತ್ತು ರತ್ನಗಳು ಮುಚ್ಚಿ ಹೋಯಿತು. ಈ ರಾಜನಿಗೆ ಬಹಳ ಸಿಟ್ಟು ಬಂತಂತೆ. ಅಲ್ಲ ಪುಂಡರೀಕ, ನಾನು ಅಷ್ಟೆಲ್ಲ ಮುತ್ತು ರತ್ನಗಳಿಂದ ಪೂಜೆ ಮಾಡ್ತಾ ಇದ್ದೇನೆ, ಅದೆಲ್ಲವನ್ನು ಬಿಟ್ಟು ನೀನೇನು ಮಾಡಿದ್ದೆ ಕೇಳಿದರೆ ತುಳಸಿಯಿಂದ ಅದನ್ನು ಮುಚ್ಚಿಸಿ ಬಿಟ್ಟು ಕೇವಲ ತುಳಸಿ ಅಂತ ಅವನ ತಲೆಗೆ ಬಂದು ಬಿಟ್ಟಿತು. ಅವ ಹೇಳ್ತಾನಂತೆ, ನಾನು ಮಾಡಿದ ಇದಕ್ಕೆ ನೀನು ಅಪಚಾರವೆಸಗುತ್ತಾ ಇದ್ದಿ ಅಂತ. ಆಗ ಒಂದು ಹೇಳಿದ, ಇಲ್ಲ, ನೀನು ಮಾಡಿದ್ದು ವಿಷ್ಣು ಪೂಜೆ, ನಾನು ಮಾಡೋದು ವಿಷ್ಣು ಪೂಜೆಯೇ. ಅದರಲ್ಲಿ ನಾನು ಮಾಡಿದ್ದು ತುಳಸಿ ನನ್ನ ಯೋಗ್ಯತೆಗೆ ಸಿಕ್ಕಿದ್ದಿಷ್ಟೇ, ಅಯಾಚಿತವಾಗಿ ದೊರಕುವಂಥದ್ದು. ಆದರೆ ನೀವೆಲ್ಲ ಯೋಗ್ಯತೆ ಇದ್ದವರು, ನೀವು ಆ ಹೂಗಳಿಂದ ಅರ್ಚನೆ ಮಾಡಿದಿರಿ, ಆದರೆ ನಾನು ಈ ತುಳಸಿಯಿಂದ ಅರ್ಚನೆ ಮಾಡಿದ್ದೇನೆ ಅಂತ ಮಾತಿಗೆ ಮಾತು ಬೆಳೆದು ರಾಜ ಹೇಳ್ತಾನಂತೆ, ಹಾಗಾದರೆ ಒಂದು ಚಾಲೆಂಜ್ ಮಾಡುವ. ಏನು? ಯಾರು ಮೊದಲು ವಿಷ್ಣು ಲೋಕವನ್ನು ಅಂದರೆ ಭಗವಂತನನ್ನು ಒಲಿಸಿಕೊಳ್ಳುತ್ತಾರೆ ಅಂತ ನೋಡುವ, ಮೋಕ್ಷಕ್ಕೆ ಮೊದಲು ಯಾರು ಹೋಗುದು ಅಂತ ನೋಡುವ ಅಂತ ಹೇಳಿದಂತೆ. ಸರಿ ಅಂತ ಹೇಳಿದಂತೆ ಇವ ಏನು ಮಾಡ್ತಾನೆ ಕೇಳಿದರೆ ಪಂಡಿತರನ್ನೆಲ್ಲ ಕರೆದು ಒಳ್ಳೆ ಒಳ್ಳೆ ದೇವಾಲಯಗಳನ್ನು ನಿರ್ಮಾಣ ಮಾಡಿ, ಯಾರು ಈ ಚೋಳ ರಾಜ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ತಾನು ಮಾಡ್ತಾ ಇದ್ದಾನೆ. ನಾರಾಯಣ ಪರೋಧರ್ಮ ತಥಾ ಲೋಕಾಶ್ಚ ಶಾಶ್ವತ ಅಂತ ಲೋಕದಲ್ಲಿ ಶಾಶ್ವತವಾಗಿ ವಿಷ್ಣು ಧರ್ಮ ಉಳಿಬೇಕು, ಅದಕ್ಕೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾನೆ. ಪಾಪ ಈತ ಬಡವ, ಇವನ ಹತ್ರ ಯಾವ ಸಂಪತ್ತುಗಳೂ ಇಲ್ಲ. ಇವ ಏನು ಮಾಡಿದ ಕೇಳಿದರೆ ತಾನು ನಿತ್ಯ ಉಪವಾಸ ಮಾಡೋದು, ಏಕಾದಶಿ ವ್ರತ ಮಾಡೋದು, ಆಮೇಲೆ ನಿತ್ಯ ಸಹಸ್ರನಾಮಗಳನ್ನು ಜಪ ಮಾಡೋದು, ಆಮೇಲೆ ತಾನು ನಿತ್ಯವೂ ಕೂಡ ತಾನು ಮಹಾವಿಷ್ಣುವಿನ ಪೂಜೆ ಮಾಡುವಂಥದ್ದು, ಯಾವುದು ನೈವೇದ್ಯ ಉಂಟು ಅದನ್ನು ಸಮರ್ಪಣೆ ಮಾಡುವುದು. ಹೀಗೆ ತನ್ನ ಇದ್ದ ವಸ್ತುಗಳಲ್ಲೇ ತಾನು ಆರಾಧನೆಯನ್ನು ಮಾಡ್ತಾ ಬರ್ತಾ ಇದ್ದ. 4 ಜನರಿಗೆ ಉಪಕಾರ ಮಾಡೋದು, ಹಸಿದವರಿಗೆ ಇದ್ದ ಪದಾರ್ಥಗಳನ್ನು ಕೊಡೋದು. ತಂದರೆ ತನ್ನ ಏನೊಂದು ಬಡತನದಿಂದಾಗಿ ಆರಾಧನೆಯನ್ನು ಮಾಡ್ತಾ ಇದ್ದಾನೆ, ನಿತ್ಯ ತುಳಸಿ ಅರ್ಚನೆ ಎಲ್ಲ ಮಾಡ್ತಾ ಇದ್ದಾನೆ. ಒಂದು ಸಲ ತಾನೇನು ಮಾಡಿದ್ದಾನೆ ಕೇಳಿದರೆ ಏಕಾದಶಿ ಉಪವಾಸ ಎಲ್ಲ ಮಾಡಿದ್ದಾನೆ, ದ್ವಾದಶಿ ಎಲ್ಲ ಮಾಡಿದ್ದಾನೆ. ಮುಂದೊಂದು ದಿನ ತಾನು ಅರ್ಚನೆ ಮಾಡ್ತಾ ಇದ್ದಾನೆ. ದೇವರಿಗೆ ಅರ್ಚನೆ, ತಾನು ಊಟ ಮಾಡಬೇಕಾದ್ರೆ ದೇವರ ದರ್ಶನ ಮಾಡಿ ಬರುವಂಥದ್ದು ದೇವಾಲಯಕ್ಕೆ ಹೋಗಿ. ಒಂದು ಸಲ ತಾನು ದೇವಾಲಯಕ್ಕೆ ಹೋಗಿ ಬರಬೇಕು ಅಂತ ತಾನು ಅಡಿಗೆಲ್ಲ ತಯಾರು ಮಾಡಿದ್ದಾನೆ. ದೇವಾಲಯಕ್ಕೆ ಹೋಗಿದ್ದಾನೆ. ಹೋಗಿ ಬಂದರೆ ಒಬ್ಬ ಕಳ್ಳ ಬಂದಿದ್ದಾನೆ. ಇವನ ಎಲ್ಲ ಪದಾರ್ಥಗಳನ್ನು ಕದ್ದುಕೊಂಡು ಹೋಗಿದ್ದಾನೆ. ಮೊದಲೇ ಬಡವ, ಏನೂ ಇಲ್ಲ, ಮತ್ತು ಇವತ್ತು ಮತ್ತೆ ಅಡಿಗೆ ಮಾಡಿ ಊಟ ಮಾಡುವ ಹಾಗಿಲ್ಲ, ಅಷ್ಟು ಪದಾರ್ಥಗಳು ಇಲ್ಲ, ಹೊತ್ತು ಆಗಿದೆ. ಇರಲಿ, ಇವತ್ತು ಅಡಿಗೆ ಮಾಡಿಕೊಂಡು ಸಮಯವನ್ನು ವ್ಯರ್ಥ ಮಾಡಿದರೆ ಮತ್ತೆ ಸಾಯಂಕಾಲದ ಪೂಜೆ ನನಗೆ ತಪ್ಪಿ ಹೋಗುತ್ತೆ ಅಂತ ಹೇಳಿ ತಾನು ಉಪವಾಸದಿಂದ ದೇವಾಲಯಕ್ಕೆ ಹೋಗಿದ್ದಾನೆ, ದರ್ಶನ ಮಾಡಿದ್ದಾನೆ. ಮರುದಿನ ಮತ್ತೆ ತಾನು ಅಡಿಗೆ ತಯಾರು ಮಾಡಿ ದೇವಾಲಯಕ್ಕೆ ಹೋಗಿ ಬಂದರೆ ಯಥಾ ಪ್ರಕಾರ ಕಳ್ಳ ಅದನ್ನು ಕದ್ದುಕೊಂಡು ಹೋಗಿದ್ದಾನೆ. 3ನೇ ದಿನವೂ ಹೀಗಾಯಿತು. ಹೀಗೆ 7 ದಿನವೂ ಕೂಡ ಅನ್ನ ಆಹಾರ ಇಲ್ಲದೆ ತಾನು ದೇವರ ದರ್ಶನವನ್ನು ಮಾಡಿ ಬರ್ತಾ ಇದ್ದಾನೆ. 7ನೇ ದಿನ ತಾನು ಆಲೋಚನೆ ಮಾಡ್ತಾ ಇದ್ದಾನೆ, ಇದು ಯಾರಪ್ಪ ಪ್ರತಿದಿನ ಬಂದು ನಾನು ತಯಾರು ಮಾಡಿದ ಅಡಿಗೆಯನ್ನು ಕದ್ದುಕೊಂಡು ಹೋಗ್ತಾರಲ್ಲ, ಹಾಗಾದರೆ ಏನು ಇದರ ಹಿಂದೆ ಅಂತ ಆಲೋಚನೆ ಮಾಡಿದ್ದಾನೆ. ತಾನೊಂದಿಷ್ಟು ರೊಟ್ಟಿ ಗಿಟ್ಟಿಗಳನ್ನೆಲ್ಲ ಮಾಡಿದ್ದಾನೆ. ಇವತ್ತು ಕಾದು ಕೂತಿದ್ದಾನೆ. ಒಬ್ಬ ಚಾಂಡಾಲ ಬಂದಿದ್ದಾನೆ. ಬಂದು ಪದಾರ್ಥಗಳನ್ನೆಲ್ಲ ಕದ್ದುಕೊಂಡು ಹೋಗ್ತಾ ಇದ್ದಾನೆ. ನೋಡಿದ್ದೆ ತಡ ಇವ ಕೂಡಲೇ ಒಂದು ತಟ್ಟೆಯಲ್ಲಿ ತುಪ್ಪವನ್ನು ಹಿಡ್ಕೊಂಡು ಓಡ್ತಾ ಇದ್ದಾನಂತೆ ಈ ಪುಂಡರೀಕ. ನಿಲ್ಲು ಮಾರೆ ಹೇಳ್ತಾ ಇದ್ರು. ಇವ ಬಂದ ನಾನಿಗೆ ಸಿಕ್ಕಿಬಿದ್ದೆ ಅಂತ ಆ ಚಾಂಡಾಲ ಓಡ್ತಾನೇ ಇದ್ದಾನೆ ಕಳ್ಳ. ಇವ ಹೇಳ್ತಾ ಇದ್ದಾನೆ, ಅಲ್ಲ ಮಾರಯ್ಯ, ಅದು ಒಣ ರೊಟ್ಟಿ, ಅದನ್ನು ಹೇಗೆ ತಿಂತಿ ನೀನು? ಸ್ವಲ್ಪ ತುಪ್ಪ ಹಾಕಿ ತಿನ್ನು ಮಾರಯ್ಯ, ಹಾಗೆ ತಿಂದರೆ ಗಂಟ್ಲಲ್ಲಿ ಇಳಿಲಿಕ್ಕಿಲ್ಲ, ನಾಳೆ ಏನಾದರೂ ಅನಾಹುತ ಆಗಬಹುದು. ನಿನಗೆ ತುಪ್ಪ ಕೊಡ್ತಾ ಇದ್ದೇನೆ ಮಾರ, ನೀನು ಓಡಿಸ್ತಾ ಇರೋದಲ್ಲ, ನೀನು ತುಪ್ಪ ಹಾಕಿ ತಿನ್ನು ಅಂತ ಹೇಳ್ತಾ ಇದ್ದಾನಂತೆ. ಅಂತೂ ಇಂತೂ ಹೋಗಿ ಅವನನ್ನು ಹಿಡಿದಿದ್ದಾನೆ. ಹಿಡಿದು ಈ ತುಪ್ಪವನ್ನು ಕೊಟ್ಟಿದ್ದಾನೆ. ತುಪ್ಪವನ್ನು ಸೇರಿಸಿ ಆ ರೊಟ್ಟಿಯನ್ನು ತಿನ್ನು ಅಂತ ತಿನ್ನಿಸ್ತಾ ಇದ್ದಾನಂತೆ. ನೋಡಿ ಎಲ್ಲಿ ಉಂಟು ಈ ರೀತಿಯಾದದ್ದು ಅಂತ. ಇವತ್ತು ನಾವೆಲ್ಲ ಸಿಕ್ಕಿದ್ರೆ ನಾಲ್ಕು ಬಡಿಯುವ ಅಂತ ಬಡಿತೇವೆ ನಾವು. ಇವನು ಹಾಗಲ್ಲ, ಅವನಿಗೆ ಕೊಡ್ತಾನೆ. ಇವನು ಇಷ್ಟ ಆಗಿ 6 ದಿನದಿಂದ ಉಪವಾಸ ಇದ್ದಾನೆ. ಇದು 7ನೇ ದಿನ. ಆದರೂ ಕೂಡ ತಾನು ಬಸವಳಿದಿದ್ದಾನೆ, ಕೊಟ್ಟಿದ್ದಾನೆ. ನೋಡ್ತಾ ಇದ್ದಾನೆ
ಇದ್ದಕ್ಕಿದ್ದಾಗದ್ದ ಚಾಂಡಾಲ ಮಹಾವಿಷ್ಣು ರೂಪಿಯಾಗಿ ನಿಂತಿದ್ದಾನೆ, ಶಂಖಚಕ್ರ ಗದಾಧಾರಿಯಾಗಿ ನಿಂತಿದ್ದಾನೆ. ಮಹಾವಿಷ್ಣು ಇವನನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರ ಬಂದಿದ್ದಾನೆ. ತಾನು ಏನು ಮಾಡಿದ್ದಾನೆ, ವಿಮಾನದಲ್ಲಿ ಈ ಪುಂಡರೀಕನನ್ನು ತಾನೇ ಸ್ವಯಂ ಕರ್ಕೊಂಡು ಹೋಗ್ತಾ ಇದ್ದಾನಂತೆ. ಕರ್ಕೊಂಡು ಹೋಗುವಾಗ ಈ ವಿಮಾನ ಹೋಗ್ತಾ ಉಂಟು. ಈ ಕಡೆಯಿಂದ ಈ ರಾಜ, ಚೋಳ ದೇಶದ ರಾಜ, ತಾನೇನು ಮಾಡಿದ್ದಾನೆ ಕೇಳಿದರೆ ಯಾಗಗಳನ್ನು ಮಾಡ್ತಾ ಇದ್ದಾನೆ. ಯಾಗದ ಕುಂಡದಲ್ಲಿ ನೋಡ್ತಾ ಇದ್ದ ಹಾಗೆ ಒಂದು ವಿಮಾನ ಹೋಗ್ತಾ ಉಂಟು. ನೋಡ್ತಾ ಇದ್ದರೆ ಈ ಪುಂಡರೀಕ ಹೋಗ್ತಾ ಇದ್ದಾನೆ. ಅಯ್ಯೋ, ನನಗಿಂತ ಮೊದಲು ಆತ ಸ್ವರ್ಗಕ್ಕೆ ಹೋಗ್ತಾ ಇದ್ದಾನೆ, ಮೋಕ್ಷಕ್ಕೆ ಹೋಗ್ತಾ ಇದ್ದಾನೆ. ಹಾಗಾದರೆ ನಾನು ಇಷ್ಟು ಮಾಡಿದಂಥ ದೇವಸ್ಥಾನ ಕಟ್ಟಿಸಿದ್ದು, ದಾನ ಧರ್ಮ ಮಾಡಿದ್ದು, ಹೋಮ ಮಾಡಿದ್ದು ಎಲ್ಲ ವ್ಯರ್ಥ ಆಯ್ತಲ್ವ ಅಂತ ಕೇಳಿದಂತೆ. ಅಲ್ಲಿದ್ದಂಥ ಋತ್ವಿಜರನ್ನು ಕರೆದು ಹೇಳಿದಂತೆ, ಅಲ್ಲ ನೋಡಿ ಅವನು ಹೋಗ್ತಾ ಇದ್ದಾನೆ, ನಾನು ಅವನಿಗೆ ಚಾಲೆಂಜ್ ಹಾಕಿದ್ದೇನೆ, ನಾನು ಇವತ್ತು ಹೋಮವೇ ಮಾಡ್ತಾ ಇದ್ದೇನೆ, ಅದರಿಂದ ಸಾಕು ಇವತ್ತು ಹೋಮ ಮಾಡೋದು ನಿಲ್ಲಿಸಿ ಅಂತ ಹೇಳಿದ. ಯಾಕೆ ಮಾಡಬೇಕಿನ್ನು ನಾನು? ತಾನು ಆಲೋಚನೆ ಮಾಡಿದ್ದಾನೆ, ಎದ್ದು ನಿಂತಿದ್ದಾನೆ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿದ್ದಾನೆ. ನಾನು ಮಾಡಿದ ಯಾವುದಾದರೂ ಅಪರಾಧಗಳಿದ್ದರೆ ಕ್ಷಮೆ ಕೊಡಪ್ಪ, ಇನ್ನೂ ನೀನು ಒಲಿದು ಬರಲಿಲ್ಲ, ಅವನಿಗೆ ನೀನು ಒಲಿದಿದ್ದಿ, ನನಗೆ ಯಾಕೆ ಒಲಿಲಿಲ್ಲ? ಆದ್ದರಿಂದ ಈ ದೇಹ ಇದ್ದುಕೊಂಡು ಏನು ಪ್ರಯೋಜನ, ನಾನು ಇದನ್ನು ನಿನಗೇ ಅರ್ಪಣೆ ಮಾಡ್ತೇನೆ ಅಂತ ಹೇಳಿ ಲಯಚಿಂತನೆ ಮಾಡಿಕೊಂಡು ಅಗ್ನಿಗೆ ತನ್ನ ದೇಹವನ್ನು ಅರ್ಪಿಸ್ತಾ ಇದ್ದಾನೆ. ಕೃಷ್ಣಾರ್ಪಣ ಅಂತ ದೇಹವನ್ನು ಭಗವಂತನಿಗೆ ಅರ್ಪಿಸ್ತಾ ಇದ್ದಾನೆ. ಆಗ ಮಹಾವಿಷ್ಣು ಬಂದು ಅವನನ್ನು ಎತ್ತಿಕೊಂಡು ಕರ್ಕೊಂಡು ಅವನನ್ನು ಮೋಕ್ಷದ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ ತೋರಿಸಿಕೊಡ್ತಾ ಇದ್ದಾರೆ. ಇದನ್ನು ಹೇಳುವಾಗ ಹೇಳ್ತಾರೆ, ಸ್ಮೃತೋ ಸಂತೋಷಿತೋ ವಾಪಿ ಅಂತ. ಸಂತುಷ್ಟನಾಗಿ ಯಾರು ಚಾಂಡಾಲ ಬೇಕಾದರೂ ಇರಲಿ, ನನ್ನನ್ನು ಸ್ಮರಿಸಿಕೊಂಡು ಪ್ರೀತಿಯಿಂದ ಆರಾಧನೆ ಮಾಡಿದ್ದಾನೆ, ಆದ್ದರಿಂದ ಅವನನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ. ನೀನು ಮಾಡಲಿಲ್ಲ ಅಂತಲ್ಲ, ನೀನು ನಿನ್ನದನ್ನು ತ್ಯಾಗ ಮಾಡಿದಿ, ನೀವಿಬ್ಬರು ನನ್ನ ಪರಮ ಭಕ್ತರೇ, ಆದರೆ ಆತ ಮಾತ್ರ ನಿನಗಿಂತ ಮಿಗಿಲು ಅಂತ ಕೊಡ್ತಾ ಇದ್ದಾರೆ. ಇದರದ್ದು ತಾತ್ಪರ್ಯ ಏನು ಕೇಳಿದರೆ, ನಾವೆಲ್ಲ ಏನು ಹೇಳ್ತೇವೆ, ನಮ್ಮ ಹತ್ರ ಸಂಪತ್ತಿಲ್ಲ, ನಮ್ಮ ಹತ್ರ ವಸ್ತುಗಳಿಲ್ಲ, ಅಯ್ಯೋ ಮಾಡ್ಬೋದಿತ್ತು ಸತ್ಯನಾರಾಯಣ ಪೂಜೆ, ನಮಗೆ ಸರಿಯಾದ ದನದ ಹಾಲು ಸಿಕ್ಕೋದಿಲ್ಲ, ಅಲ್ಲ ಇದು ಮಾಡ್ಬೋದಿತ್ತು, ಬಾಳೆಹಣ್ಣು ಸಿಕ್ಕಲಿಲ್ಲ ಅಂತ, ಹೀಗೆ ಯಾವುದೋ ವಸ್ತು ಸಿಕ್ಕಲಿಲ್ಲ ಅಂತ ಹೇಳಿ ಆರಾಧನೆಗಳನ್ನು ಬಿಡ್ತೇವೆ. ಬಿಡಬೇಕಾಗಿಲ್ಲ. ನಿಮ್ಮಲ್ಲಿ ಇದ್ದಂಥ ವಸ್ತುಗಳಿಂದ ಭಗವಂತನನ್ನು ಮೆಚ್ಚಿಸುವ ಕೆಲಸವನ್ನು ಮಾಡಬಹುದು ಅಂತ ತೋರಿಸಿಕೊಡ್ತಾರೆ. ಹಾಗಾಗಿ ಹೇಳ್ತಾರೆ, ಪುನಾತಿ ಭಗವದ್ಭಕ್ತ ಚಾಂಡಾಲೋಪಿ ಅದೃಚ್ಛಯ. ನೋಡಿ, ಅವ ಚಾಂಡಾಲ ಇರಬಹುದು, ಆದರೆ ಭಗವದ್ಭಕ್ತ ಅಂತಾದರೆ ಅವ ಏನು ಮಾಡ್ತಾನೆ ಕೇಳಿದರೆ ಶುದ್ಧಗೊಳಿಸ್ತಾನೆ ಅಂತ. ಹಾಗಾಗಿ ಪರಮ ವೈಷ್ಣವರಿಗೆ ಎಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ದಾಸೋಹಂ ವಾಸುದೇವಸ್ಯ ದೇವದೇವಸ್ಯ ಶಾರ್ಮಿನಃ ಶಂಖಚಕ್ರ ಗದಾಪಾಣಿ ತ್ರೈಲೋಕ್ಯಸ್ಯ ಚಕ್ಷುಷ ಅಂತ ಆ ಪುಂಡರೀಕ ತಾನು ಹೇಳುವಂತಹ ಮಾತು. ನಾನು ದಾಸನಾಗಿದ್ದೇನೆ ಪುಂಡರೀಕ, ನೀನು ಮೂರು ಲೋಕದ ಅಧಿಪತಿ, ಹಾಗಾಗಿ ನೀನು ರಕ್ಷಣೆ ಮಾಡಬೇಕು ಅಂತ ಹೇಳ್ತಾನೆ. ಹೀಗೆ ಹೇಳಿಕೊಂಡು ತಾನು ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡಿದ್ದಾನೆ. ನಾರಾಯಣ ಪರೋಧರ್ಮ ಅಂತ ಹೇಳುವುದಕ್ಕೆ ಇದನ್ನು ಕೊಡ್ತಾ ಇದ್ದಾರೆ. ಆಮೇಲೆ ಮಧ್ಯದಲ್ಲಿ ಮತ್ತೆ ಗಂಗೆಯ ಮಹತ್ವ ಹೇಳ್ತಾರೆ. ದೇವಾನಾಂ ಪ್ರವರೋ ವಿಷ್ಣು ಯಜ್ಞಾನಾಂಚ ಅಶ್ವಮೇಧತಃ ಅಶ್ವತ್ಥ ಸರ್ವವೃಕ್ಷಣಂ ನದೀ ಭಾಗೀರಥೀ ವರ ಅಂತ ಕೊಡ್ತಾರೆ. ದೇವತೆಗಳಲ್ಲಿ ಯಾರು ದೊಡ್ಡವ ಕೇಳಿದರೆ ವಿಷ್ಣು ದೊಡ್ಡವ. ಯಜ್ಞದಲ್ಲಿ ಅಶ್ವಮೇಧ ಯಾಗ ದೊಡ್ಡದು, ವೃಕ್ಷಗಳಲ್ಲಿ ಅಶ್ವತ್ಥ ವೃಕ್ಷ ದೊಡ್ಡದು. ಹಾಗೆಯೇ ನದೀ ಭಾಗೀರಥಿ ತಥಾ, ಹಾಗೆಯೇ ನದಿಗಳಲ್ಲಿ ಭಾಗೀರಥಿ ಭಗೀರಥನ ಪ್ರಯತ್ನದಿಂದ ಬಂದ ಗಂಗೆ ದೊಡ್ಡದು ಅಂತ ಹೇಳ್ತಾರೆ. ಮತ್ತೆ ವೈಷ್ಣವರ ಲಕ್ಷಣಗಳನ್ನು ಕೊಡ್ತಾರೆ. ವಿಷ್ಣೋರಯಂ ಯತಃ ಪ್ರೋಕ್ತ, ವಿಷ್ಣೋರಯಂ ಯತಃ ಪ್ರೋಕ್ತ ಯಥೋ ವೈ ವೈಷ್ಣವೋ ಮತಃ ಅಂತ. ವಿಷ್ಣು ಸಂಬಂಧಿಯಾದದ್ರಿಂದ ಅವರನ್ನು ವೈಷ್ಣವರು ಅಂತ ಕರೆಯುವಂಥದ್ದು. ಹಾಗಾಗಿ ಶೌಚ ಸತ್ಯ ಕ್ಷಮಾಯುಕ್ತೋ ರಾಗದ್ವೇಷ ವಿವರ್ಜಿತ ವೇದ ವಿದ್ಯಾ ವಿಚಾರಜ್ಞ ಯಸ್ಸ ವೈಷ್ಣವ ಉಚ್ಯತೆ. ಹಾಗಾದರೆ ವಿಷ್ಣು ಭಕ್ತ ಅಂತ ಹೇಳಿ ಕೇವಲ ವೇಷಧಾರಣೆ ಮಾತ್ರ ಅಲ್ಲ, ಇದಿಷ್ಟು ಲಕ್ಷಣಗಳು ಬೇಕು ಅಂತ ಹೇಳ್ತಾ ಇದ್ದಾರೆ. ಪುಂಡರೀಕನಲ್ಲಿರುವಂಥ ಲಕ್ಷಣಗಳು ಇದೆಲ್ಲವೂ ಇತ್ತು. ಶೌಚ, ಶುಚಿಯಾಗಿರಬೇಕು ಅಂತ ಹೇಳ್ತಾರೆ, ಕ್ಲೀನ್ ಇರಬೇಕು ಅಂತ. ಹಾಗಾದರೆ ಶುಚಿ ಅಂತ ಹೇಳಿದರೆ ಮಾತಿನ ಶುಚಿ ಬೇರೆ, ಅರ್ಥ ಶುಚಿಯಿಂದ ಬೇರೆ. ಇವತ್ತು ಬ್ಲ್ಯಾಕ್ ಮನಿ ವೈಟ್ ಮನಿ ಅಂತ ಬಂದರೆ ವೈಟ್ ಮನಿಯೇ ಇರಬೇಕು ಅಂತ ಹೇಳ್ತಾರೆ. ಹೀಗೆ ಶುಚಿ ಎನ್ನುವಂಥದ್ದು ಕೇವಲ ಮಡಿಗೆ ಮಾತ್ರ ಸೀಮಿತ ಅಲ್ಲ, ದ್ರವ್ಯ ಶುದ್ಧಿಗೂ ಕೂಡ ಸೇರಿಕೊಂಡು ಹೇಳ್ತಾರೆ. ಸತ್ಯ, ಹಾಗಾಗಿ ಪ್ರಾಮಾಣಿಕವಾದ ಜೀವನ, ಸಜ್ಜನರಿಗೆ ಪೂರಕವಾದ ಜೀವನ ನಮ್ಮದಾಗಿರಬೇಕು. ಕ್ಷಮಾಯುಕ್ತ, ಯಾರೋ ಬಂದರೂ ಕೂಡ ಏನೇ ತಪ್ಪು ಮಾಡಿ ಕೂಡ ಅವರಿಗೆ ಕ್ಷಮೆ ಕೊಡುವಂಥದ್ದು. ಕೆಲವು ಸಲ ಕ್ಷಮೆ ಅಂತದ್ದು ದೌರ್ಬಲ್ಯ ಅಂತ ತಿಳ್ಕೊಳ್ಬೋದು. ಅಲ್ಲ, ಹೋಗ್ಲಿ ಮಾರೇ ಬಿಟ್ಟೆ ಅಂತ ಹೇಳ್ತೇವೆ. ಯಾಕೆ ಹೇಳಿ, ನಮಗೆ ವಾಪಸ್ ಅವರನ್ನು ಎದುರಿಸ್ಲಿಕ್ಕೆ ಆಗೋದಿಲ್ಲ, ಸಾಯ್ಲಿ ಬಿಡಿ ಅಂತ. ಅದು ಸಾಮರ್ಥ್ಯ ಇಲ್ಲದೆ ನಾವು ಬಿಟ್ಟರೆ, ಸಾಮರ್ಥ್ಯ ಇದ್ದು ಯೋಗ್ಯತೆ ಇದ್ದು ಅಧಿಕಾರ ಇದ್ದೂ ನೀವು ಬಿಟ್ಟರೆ ಅದು ಕ್ಷಮೆ. ಹಾಗಾಗಿ ತಾನು ಅವರನ್ನು ಹೋಗಲಿ ಅಂತ ಹೇಳಿ ಬಿಡುವುದಂತಲ್ಲ ಅರ್ಥ, ಮತ್ತು ಅವನು ಉದ್ಧಾರ ಆಗಲಿ ಅಂತ ಬಿಡುವಂಥದ್ದು ಅಂತ ಅರ್ಥ. ರಾಗದ್ವೇಷ ವಿವರ್ಜಿತ, ಅತ್ಯಂತ ರಾಗ ಆಗಲಿ ದ್ವೇಷ ಆಗಲಿ ಇದು ಇರಬಾರ್ದು. ವೇದ ವಿದ್ಯಾ ವಿಚಾರಜ್ಞ, ವೇದ ವಿದ್ಯೆಗಳಲ್ಲೆಲ್ಲ ವಿಚಾರವನ್ನು ಮಾಡುವವನಾಗಿರಬೇಕು, ಅವನು ವೈಷ್ಣವ. ಕಂಠೆ ಮಾಲಾಧರೋ ಯಸ್ತು ಮುಖೇ ರಾಮಂ ಸದೋಚ್ಚರೆ. ನೋಡಿ, ಕುತ್ತಿಗೆಯಲ್ಲಿ ತುಳಸಿ ಮಾಣಿ
ಅಥವಾ ಕಮಲಮಾಕ್ಷಿ, ಹೀಗೆ ಪುಷ್ಪಮಾಲೆ ಭಗವಂತನಿಗೆ ಸಮರ್ಪಣೆ ಮಾಡಿದಂಥ ವಸ್ತುಗಳನ್ನು ಧಾರಣೆ ಮಾಡಬೇಕು. ಮುಖೇ ರಾಮಂ ಸಮುಚ್ಚರೇತ್, ಬಾಯಿಯಲ್ಲಿ ಯಾವಾಗಲೂ ರಾಮನಾಮವನ್ನು ಹೇಳ್ತಾ ಇರಬೇಕು. ಗಾನಂ ಕುರಿಯ ಸದಾ ಭಕ್ತ ಸನರೋ ವೈಷ್ಣವ ಸ್ಮೃತಃ, ಮತ್ತು ಹಾಡಿನ ಮೂಲಕ ಭಗವಂತನನ್ನು ಮೆಚ್ಚಿಸುವ ಕೆಲಸ ಮಾಡಿದರೆ ಆತನು ವೈಷ್ಣವ ಅಂತ ಹೇಳಲಿಕ್ಕೆ ಅರ್ಹ. ಕಲವು ಧನ್ಯತಮಾ ಶೂದ್ರಾ ವಿಷ್ಣುಧ್ಯಾನ ಪರಾಯಣಾ ಇಹಲೋಕೆ ಸುಖಂ ಭುಕ್ತ್ವ ಯಾಂತಿ ವಿಷ್ಣುಂ ಸನಾತನಂ. ಇನ್ನು ಎಷ್ಟೋ ಜನರ ತಲೆಯಲ್ಲಿರೋದು ಹಾಗೆ, ನಾನು ಬ್ರಾಹ್ಮಣನಾಗಬೇಕಿತ್ತು, ನಾನು ಕ್ಷತ್ರಿಯನಾಗಬೇಕಿತ್ತು, ನಾನು ವೈಶ್ಯನಾಗಬೇಕಿತ್ತು, ನಾನು ಅದಾಗಬೇಕಿದ್ದಾಗಬೇಕಿತ್ತು ಅಂತ ಎಲ್ಲಿಯಾದರೂ ಶೂದ್ರಾದಿಗಳು ತಿಳ್ಕೊಂಡ್ರೆ ಹಾಗೆ ತಿಳ್ಕೊಳ್ಬೇಕಾಗಿಲ್ಲ. ಕಲವು ಧನ್ಯತಮಾಹ ಶೂದ್ರಾಹ, ಎಲ್ಲರೂ ಕೂಡ ಧನ್ಯರೇ. ನೀವು ಶೂದ್ರರಾಗಿದ್ದರೂ ಕೂಡ ವಿಷ್ಣು ಧ್ಯಾನ ಪರಾಯಣ, ಒಂದು ವೇಳೆ ವಿಷ್ಣುವಿನ ಧ್ಯಾನ ಮಾಡಿತು ಕೇಳಿದರೆ ನಿಮಗೂ ಮೋಕ್ಷ ಉಂಟು. ನೋಡಿ, ಇದು ಕೊಟ್ಟದ್ದು ಆಚಾರ್ಯ ಮಧ್ವರು ಮಾತ್ರ ಕೊಟ್ಟದ್ದು. ಬ್ರಾಹ್ಮಣ ಮೋಕ್ಷಕ್ಕೆ ಹೋಗ್ತಾನೆ, ಶೂದ್ರನೂ ಮೋಕ್ಷಕ್ಕೆ ಹೋಗಬಹುದು. ಹಾಗಾದರೆ ಯಾವಾಗ ಅಂತ ಕೇಳಿದರೆ ಪದ್ಮಪುರಾಣದಲ್ಲಿ ತಿಳಿಸಿದ ಹಾಗೆ ವಿಷ್ಣು ಧರ್ಮಗಳನ್ನೆಲ್ಲ ಮಾಡಿತು ಕೇಳಿದರೆ ಸ್ತ್ರೀಯರೂ ಮೋಕ್ಷಕ್ಕೆ ಹೋಗಬಹುದು, ಶೂದ್ರರೂ ಮೋಕ್ಷಕ್ಕೆ ಹೋಗಬಹುದು, ವೈಶ್ಯ ಕ್ಷತ್ರಿಯರೂ ಮೋಕ್ಷಕ್ಕೆ ಹೋಗಬಹುದು. ಅದು ಬಿಡಿ, ಪ್ರಾಣಿ ಪಕ್ಷಿಗಳೂ ಹೋಗಬಹುದು. ಇವತ್ತು ನಾವು ನೋಡ್ತೇವೆ, ಮತ್ಸ್ಯ ಕೂರ್ಮ ಅವತಾರಗಳಲ್ಲಿ ತಾನು ಭಗವಂತ ಅವತಾರ ಮಾಡಿ ಎಲ್ಲವೂ ಶ್ರೇಷ್ಠ ಅಂತ ತಾನು ತೋರಿಸಿಕೊಟ್ಟಿದ್ದಾನೆ. ಮೊಸಳೆಗೆ ಮೋಕ್ಷ ಕೊಟ್ಟಿದ್ದಾನೆ, ಗರುಡ ತಾನಾಗಿ ಬಂದಿದ್ದಾನೆ. ಮಾತ್ರ ಅಲ್ಲ, ಈ ಗಜೇಂದ್ರನಿಗೆ ಮೋಕ್ಷ ಕೊಟ್ಟಂತಹ ರೂಪಗಳು ಎಲ್ಲದೂ ಉಂಟು. ಶಬರಿಯಾಗಿದ್ಲು, ಶೂದ್ರಲಾಗಿದ್ಲು, ಅವಳಿಗೆ ಮೋಕ್ಷ ಕೊಟ್ಟದ್ದುಂಟು. ಅದೆಲ್ಲವೂ ಕೂಡ ಇಲ್ಲಿ ಆ ವೈಷ್ಣವ ಧರ್ಮಗಳನ್ನು ಇಲ್ಲಿ ಉಲ್ಲೇಖ ಮಾಡ್ತಾರೆ. ಇನ್ನು ಮಾಸಗಳ ಚರಿತ್ರೆಗಳನ್ನು ಕೊಟ್ಟು ವಿಶೇಷವಾಗಿ ಚೈತ್ರ ಶುದ್ಧ ದ್ವಾದಶಿ ಅವತ್ತು ದಮನಕೋತ್ಸವ ಅಂತ ಬರ್ತದೆ. ಆ ವ್ರತಗಳನ್ನು ಮಾಡಬೇಕು. ಕಾಮದೇವನನ್ನು ಈ ದಮನಕ ಅಂತ ಬರ್ತದೆ, ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಅದು ಹೇಗೆ ಪೂಜೆ ಮಾಡಬೇಕು ಎನ್ನುವಂಥದ್ದನ್ನು ವೈಶಾಖ ಜ್ಯೇಷ್ಠ ಆಷಾಢದಲ್ಲಿ ಜಲಶಯನೋತ್ಸವ ಅಂತ ಮಾಡಿ ನೀರಿನಲ್ಲಿರುವ ಭಗವಂತನನ್ನು ವಿಶೇಷವಾಗಿ ಆರಾಧನೆ ಮಾಡಬೇಕು. ಅದಕ್ಕೆ ಅರ್ಘ್ಯ ಕೊಡಬೇಕು. ಪ್ರತಿಯೊಂದಕ್ಕೂ ಪೂಜೆ ಹೇಗೆ ಮಾಡೋದು, ಶಯನಂಗುರು ದೇವೇಶ ಜಲೇಸ್ಮಿನ್ ವೈ ಸುರೇಶ್ವರ ಅಂತ ಹೇಳಿ ದೇವರು ಜಲಶಾಹಿಯಾಗಿದ್ದಾನೆ ಅಂತ ಚಿಂತನೆ ಮಾಡಿ ಅದು ಮಾಡುವ ವಿಧಾನಗಳನ್ನು ಉಲ್ಲೇಖ ಮಾಡ್ತಾರೆ. ಪವಿತ್ರಾರೋಪಣ ಅಂತ ಬರ್ತದೆ ಶ್ರಾವಣ ಮಾಸದಲ್ಲಿ. ಅದನ್ನು ಪವಿತ್ರವನ್ನು ಕಟ್ಟಿ ಅದನ್ನು ಕಲ್ಕಿದಾರ ಅಂತ ಕರೀತಾರೆ. ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಅದನ್ನು ಹಾಕಿಕೊಳ್ಳುವಂಥದ್ದನ್ನು ಕೊಡ್ತಾರೆ. ಅಮಂತ್ರಿತೋ ಮಹಾದೇವ ಸ್ವಾರ್ಥಂ ದೇವ್ಯಾ ಗಣಾಧಿಪ ಮಂತ್ರ ಇರುವ ಲೋಕಪಾಲಿಚ ಸಹಿತ ಪರಿವಾರ ಕೈ ಹಿಂತ ವಿಶೇಷವಾಗಿ ಆ ಮಂತ್ರ ಪುರಸ್ಸರವಾಗಿಯೋ ಅಮಂತ್ರಕವಾಗಿಯೋ ಇದನ್ನು ಹಾಕಿದ್ರೂ ಕೂಡ ಅದರಲ್ಲಿ ಸಪರಿವಾರವಾದಂಥ ಭಗವಂತನ ಪ್ರಸಾದ ಅಂತ ಧಾರಣೆ ಮಾಡಲಿಕ್ಕೆ ಹೇಳ್ತಾರೆ. ಹೇಳುವಾಗ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂತು ಕೇಶವ ಯತ್ಪೂಜಿತೋ ಮಯಾ ಸಮ್ಯಕ್ ಸಂಪೂರ್ಣಂ ಯಾತು ಮೇ ಧ್ರುವಂ ಅಂತ ಒಂದು ಮಂತ್ರವನ್ನು ಕೊಡ್ತಾರೆ. ಕೆಲವು ಸಲ ಮಂತ್ರ ಗೊತ್ತಿರೋದಿಲ್ಲ ಪೂಜೆ ಮಾಡಲಿಕ್ಕೆ, ಕ್ರಿಯೆಯೂ ಕೆಲವು ಸಲ ಮಾಡಿರೋದಿಲ್ಲ, ಕೆಲವು ಮುದ್ರೆಗಳನ್ನೆಲ್ಲ ಮಾಡಲಿಕ್ಕೆ ಹೇಳ್ತಾರೆ, ಗೊತ್ತಿರುವುದಿಲ್ಲ ಎಲ್ರಿಗೂ ಕೂಡ. ಆಮೇಲೆ ಕೆಲವು ಸಲ ಏನಾಗುತ್ತೆ ಕೇಳಿದರೆ ಭಕ್ತಿಹೀನಂ ಅದಾಗತ್ತೆ. ಯಾಕೆ ಕೇಳಿದರೆ ಇವತ್ತು ಭಕ್ತಿ ಮಾಡಲಿಕ್ಕೆ ಗೊತ್ತಿಲ್ಲ, ಭಕ್ತಿ ಮಾಡಲಿಕ್ಕೆ ಮಾತ್ರ ಗೊತ್ತಿರೋದು. ಮಹಾತ್ಮ್ಯ ಜ್ಞಾನಪೂರ್ವಕವಾಗಿ ಭಗವಂತನಲ್ಲಿರುವ ಪ್ರೀತಿಯಾಗಿರಬೇಕು. ಪೂಜೆ ಮಾಡ್ತಾ ಇರುವಾಗ ಮಧ್ಯೆ ಮಧ್ಯೆ ದೇವರಿಗೆ ಬೈತಾ ಇರ್ತೇವೆ ನಾವು, ಹಾಗಾದರೆ ಅದು ಭಕ್ತಿ ರಹಿತ ಆಗಿ ಹೋಗುತ್ತೆ. ಅದಕ್ಕೋಸ್ಕರ ಹೇಳ್ತೇವೆ, ಯತ್ಪೂಜಿತ ಏನೇ ಆಗಲಿ ದೇವರೇ, ನಮ್ಮದು ತಪ್ಪ ಮನುಷ್ಯನ ಧರ್ಮ ಏನು, ಮಧ್ಯದಲ್ಲಿ ಪೂರ್ತಿ ದೇವರ ನೆನಪಿರುವುದಿಲ್ಲ. ಒಂದ್ಸಲ ಬೇಕು ಅಂತ ಇರ್ತದೆ, ಒಂದ್ಸಲ ಬೇಡ ಅಂತ ಇರ್ತದೆ. ಪೂಜೆ ಮಾಡುವಾಗಲೇ ಮಧ್ಯದಲ್ಲಿ ಒಂದೆಯೋ ಮುಗಿಯಲೇಲ ಮರ್ರಿ ಇನ್ನೂ ಆಗಲಿಲ್ಲಪ್ಪ ಅಂತ ಕಾಣಬಹುದು. ಹಾಗೆ ಹೀಗೆ ತಾನು ಬೈತಾ ಮಾಡಿದರೆ ಅದು ದೋಷಜನಕ ಆಗಿಬಿಡ್ತದೆ. ಹಾಗಾಗಿ ಆ ದೇವರ ಹತ್ರ ಮತ್ತೆ ಪ್ರಾರ್ಥನೆ ಮಾಡಿಕೊಂಡು ಸಂಪೂರ್ಣತಾಂಬ್ಯಾತು, ಅದು ಪೂರ್ತಿ ಆಗುವ ಹಾಗೆ ಮಾಡಪ್ಪ ಅಂತ ಹೇಳಿ ತಾನು ಭಗವಂತನನ್ನು ಪ್ರಾರ್ಥನೆ ಮಾಡುವಂಥದ್ದು. ಆಮೇಲೆ ಕಾರ್ತಿಕ ಮಹಾತ್ಮೆ ಎನ್ನುವಂಥದ್ದು ಬರ್ತದೆ. ಅದೆಲ್ಲವನ್ನು ಕೂಡ ಮತ್ತೆ ನಾಳೆ ಸೇರುವಾಗ ಚಿಂತನೆ ಮಾಡುವಂತ ಹೇಳ್ತಾ ಇವತ್ತಿನ ಪ್ರವಚನ ಮಂಗಳಗೊಳಿಸ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.